ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕ ನನಗ ಅನುಮಾನ ಬರಕತ್ತೈತಿ. ಹಲೋ ಹಲೋ ನಿಂಬಲ್ಲಿ ಮೈನಾ ಅಂತ ಯಾರಾದರೂ ಅಧಿಕಾರಿ ಇದ್ದಾರೇನೋ? ಇಲ್ರಿ ಅವರ. ನನ್ನ ತಲೆ ಅಂತೂ ಕೆಟ್ಟೋಗೈತಿ. ಯಾರೇ ಮೈನಾ? ಈಗನ ಹೆಂಗೆ ಹುಡುಕೋದು? ಈಗ ಯಾವ ಊರವಳು? ಆಕೆ ಇಲ್ಲಿ ಯಾಕೆ ಬಂದಾಳ? ಸ್ವಲ್ಪ ಮಾಹಿತಿ ಸಿಕ್ಕಿದ್ರು ಯಾರು ಅಂತ ಕಂಡುಹಿಡಿಬೋದು. ಈ ವಿಷಯ ತ್ರಿವಿಕ್ರಮ್ಗೆ ಹೇಳಬೇಕಾ? ಆ ವಿಕ್ರಾಂತ್ ಕಂಪ್ಯೂಟರ್ನಾಗ ಒಂದ್ಸಲ ನೋಡಂತ. ಏನಾದರೂ ಮಾಹಿತಿ ಸಿಕ್ಕಿದ್ರೂ ಸಿಗ್ಬೋದಾ? ವಿಕ್ರಾಂತ್ ಅವರೇ ಹೇಳಿ. ಪಲ್ಲವಿ ಅವರೇ, ಮೈನಾ ಯಾರು ಅಂತ ಗೊತ್ತಾಯ್ತು. ಅವಳು ಬೆಂಗಳೂರಲ್ಲಿ ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾಳೆ. ಹೌದಾ? ಹೌದು. ಹೀಗೆ ರಾತ್ರಿ ಒಂದಿನ ಅವಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಹೆಣ್ಮಕ್ಳನ್ನ ಯಾರೋ ರೌಡಿಗಳು ಓಡಿಸ್ಕೊಂಡು ಬರ್ತಿರೋದನ್ನ ಗಮನಿಸಿದಾಳೆ. ನೋಡಿ ಫಾಲೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹೊಡೆದು ಎಲ್ಲರನ್ನೂ ಕಾಪಾಡಿದಾಳೆ. ಇಷ್ಟು ಧೈರ್ಯವಂತೇನಾ? ಅಮೇಜಿಂಗ್ ಅಲ್ವಾ? ಈ ವಿಷಯನ ಕೇಳಿ ನನಗೂ ಅಷ್ಟೇ ಶಾಕ್ ಆಯ್ತು. ಅವರನ್ನೆಲ್ಲ ರಾಯದುರ್ಗಕ್ಕೆ ತಾನೇ ಕರ್ಕೊಂಡು ಬಂದ್ಬಿಟ್ಟು ಹೋಗಿದ್ದಾಳೆ. ವಿಕ್ರಾಂತ್ ಅವರೇ, ಮೈನಾನೊಂದ್ಸಲ ಮೀಟ್ ಮಾಡ್ಬೇಕಿತ್ತಲ್ವಾ? ನಾನು ಅವಳಿಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಬೆಂಗಳೂರಿಂದ ಕ್ಯಾಬ್ ಬುಕ್ ಮಾಡಿದ್ದೀನಿ. ಅವಳು ಬರ್ತಾ ಇದ್ದಾಳೆ. ನೀವಂತೂ ಸೂಪರ್ ಫಾಸ್ಟ್ ಇದ್ದೀರಾ ಬಿಡಿ. ಫಾಸ್ಟ್ ಇರಲೇಬೇಕಲ್ವಾ ಪಲ್ಲವಿ ಅವರೇ? ಒಂದು ಕ್ಷಣ ಲೇಟ್ ಆದರೂ ಈ ಭೀಮಾಂಬಿಕಾ ತಪ್ಪಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ಬಿಡ್ತಾಳೆ. ಮೈನಾ ಅವ್ರು ಬರಲಿ. ಅವಳ ಹತ್ರ ಇನ್ನೂ ಇನ್ಫಾರ್ಮೇಶನ್ ಇದ್ರೂ ಇರ್ಬೋದು. ಸರಿ, ಅವ್ರು ಬಂದ್ರೆ ಎಲ್ಲಿಗೆ ಬರ್ತಾರೆ? ಅವಳು ಬಂದ ಕೂಡಲೇ ತಕ್ಷಣ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಹೇಳ್ತೀನಿ. ಸರಿ, ಅವ್ರ ಮನೆಯವರೆಲ್ಲಿದ್ದಾರೆ? ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮೈನಾ ಅವ್ರೀಗ ಪ್ರೆಗ್ನೆಂಟ್. ಬಟ್ ಅವ್ರ ಗಂಡನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ವಿಕ್ರಾಂತ್ ಅವರೇ, ಒಂದ್ ನಿಮಿಷ, ಒಂದು ಕಾಲ್ ಬರ್ತಿದೆ. ಸರಿ, ಓಕೆ ಪಲ್ಲವಿ ಅವರೇ, ಥ್ಯಾಂಕ್ ಯು. ಹಲೋ, ಯಾರಿದು? ಪಲ್ಲವಿ ಅವರೇ, ನಾನ್ ಮೈನಾ ಮಾತಾಡ್ತೀವ್ನಿ. ಮೈನಾ ಅವರಾ? ನಾನು ನಿಮ್ ಕಾಲ್ಗೆ ಕಾಯ್ತಾ ಇದ್ದೆ. ಇವಾಗ ಎಲ್ಲಿದ್ದೀರಾ ನೀವು? ನಾನಿರೋ ಲೊಕೇಶನ್ ನಿಮಗೆ ಕಳಿಸ್ತೀವ್ನಿ, ನೋಡ್ಬಿಟ್ಟು ಬನ್ನಿ ಆಯ್ತಾ? ಸರಿ, ನಾನು ಇವಾಗ್ಲೇ ಹೊರಡ್ತೀನಿ. ಮೇಡಮ್ ಅವರೇ. ಮೈನಾ ಅವರೇ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ನನಗೂ ಅಷ್ಟೇ ಮೇಡಮು, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನೀವ್ ಈ ಜಿಲ್ಲೆಗೆ DC ಅಂತೆ. ಯಾರಿಗಾದ್ರೂ ಅನ್ಯಾಯ ಆದ್ರೆ ನೀವು ಸಹಿಸೋದೇ ಇಲ್ವಂತೆ. ನಾನಷ್ಟೇ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಹೆಣ್ಮಗಳು ಹಾಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ನೀವೆಷ್ಟು ಧೈರ್ಯ ಮಾಡಿ ಹೆಣ್ಮಕ್ಳನ್ನ ಕಾಪಾಡಿದ್ದೀರಾ ಅನ್ನೋ ವಿಷಯ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ನಿಮ್ಮನ್ನ ನೋಡ್ಲೇಬೇಕು ಅಂತ ನನಗನ್ನಿಸ್ತು. ನಾನಿನ್ನು ಬೆಂಗಳೂರಿಗೆ ಹೊರಟಿದ್ದೆ,
ಅಷ್ಟರಲ್ಲಿ ವಿಕ್ರಾಂತ್ ಸರ್ ಫೋನ್ ಮಾಡಿದ್ರು. ಅದೇ ಟೈಮ್ಗೆ ಸಾಕಮ್ಮ ಕೂಡ ಫೋನ್ ಮಾಡಿ ನಿಮ್ ಬಗ್ಗೆ ಎಲ್ಲ ಹೇಳಿದ್ರು. ಅದಕ್ಕೆ ನಾನ್ ನಿಮ್ನ ಭೇಟಿ ಮಾಡ್ಲೇಬೇಕು ಅಂತ ಬಂದೆ ನೋಡಿ.